ಒದಗಿದ್ಬಿಟ್ರೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೀನ್ ಎತ್ತಾಕು ಒಂದ್ ಸ್ವಲ್ಪ ಟೈಮ್ ಕೊಡೋ. ನನಗೆ ಶಿಸ್ತು ಮುಖ್ಯ. ಆಕ್ಚುಲಿ ಓದಿಯತ್ತೆ, ಅದಕ್ಕೆ ಇವರು ನನ್ನ ಬಿಟ್ಟಿದ್ರು, ಫ್ರೆಂಡ್ ಆಗ್ಬಿಡ್ತು. रुको जरा सबर करो. ಎಲ್ಲ ಹುಡುಗಿರು ಹಿಂದೆ ಹೋಗ್ತಾರೆ, ನಾನು ಹಸು ಹಿಂದೆ ಹೋಗ್ತಾ ಇದ್ದೀನಿ. ಅದೇ ಇಲ್ಲ ಹೆಣ್ಣಿನ ಸಮಸ್ಯೆ. ಇಲ್ಲ ಇಲ್ಲ, ಮಗ ಮಾಡದೇ ಇರೋ ಕೆಲಸ ಯಾವುದು ಅಂದ್ರೆ ಮಗ ಮಾಡದೇ ಇರೋದು. ಮಗ ಮಾಡದೇ ಇರೋ ಕೆಲಸ ಯಾವುದು ಅಂದ್ರೆ ಮಗ ಮಾಡದೇ ಇರೋದು. ನೋಡಿ ಬ್ರೋ, ಹಾಕೊಳ್ಳಿ ನೋಡ್ತೀನಿ. ಏಯ್ ಅದ್ಯಾಕಯ್ಯ ಬಿಸಾಕ್ದೆ? ಇಳಿಸಿ ಬ್ರೋ, ಇಲ್ಲೆಲ್ಲ ರಕ್ತ. ಅಯ್ಯೋ ಹಾಕೈ ತೋರಿಸಿ ಗೈಸ್ ನೋಡಿ. ಸೀರಿಯಸ್ ಆಗಿ ನನ್ ಜೀವಕ್ಕೆ ಏನಾದ್ರು ಆದ್ರೆ ಇವರೇ ಹೊಣೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ವಿನಯ್ ಚಾನಲ್ ಅಲ್ಲಿ ಸುಜಿತ್ ಬರ್ತಾವನೆ ಅಂತ ಕನ್ಫ್ಯೂಸ್ ಆದ್ರ? ಹೌದಪ್ಪ ಹೌದು. ಕನ್ಫ್ಯೂಸ್ ಆಗ್ಬೇಡಿ, ಬಾರಯ್ಯ ನಿಮ್ದೇ ಚಾನಲ್. ಎಲ್ರಿಗೂ ಕಾಲ್ ಎಳಿತಾ ಇದ್ರು, ಎಲ್ರಿಗೂ ಚಾಲೆಂಜ್ ಕೊಡ್ತಾ ಇದ್ರು. ಇವತ್ತು ನಾನ್ ಇವ್ರಿಗೆ ಚಾಲೆಂಜ್ ಕೊಡ್ತಾ ಇದೀನಿ. ರೆಡಿ ಇದ್ದಾರಾ? ಕೇಳೋಣ ಬನ್ನಿ. ಆಬ್ವಿಯಸ್ಲಿ ನನ್ನ ರಾತ್ರಿನೇ ಕರ್ಕೊಂಡ್ ಬಂದಿದ್ದಾರೆ, ಹಳ್ಳಿ ಕರ್ಕೊಂಡ್ ಬಂದಿದ್ದಾರೆ. ರುಬ್ಬಕ್ ಎಲ್ಲಾ ರೀತಿನೂ ಸ್ಕೆಚ್ ಹಾಕಿದ್ದಾರೆ. ನೀವೇನೋ ಈಸಿಯಾಗಿ ಕಮೆಂಟ್ ಹಾಕ್ಬಿಡ್ತೀರ, ಸುಜಿತ್ ಗೌಡ್ರನ್ನ ಕರ್ಸಿ ಚಾಲೆಂಜ್ ಕೊಡಿ ಅಂತ ಹೇಳಿ. ನಾನು ಏನೋ ಪಾಪ ಅವ್ರಿಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು ಕರ್ಸ್ಬಿಟ್ಟು ಏನೋ ಮಾಡಿದೆ. ಈಗ ನನ್ನನ್ನು ರುಬ್ತಾ ಇದಾರೆ. ಬಟ್ ವಿಲ್ ಸಿ ಗೈಸ್, ಏನೇ ಕೊಟ್ರು ಮಾಡ್ತೀನಿ. ಇವತ್ತಿನ ಚಾಲೆಂಜ್ ಏನಂತ ಹೇಳಿದ್ರೆ, ಇಡೀ ದಿನ ಸಿಟಿ ಹುಡುಗ ಹಳ್ಳಿ ಲೈಫ್ ನ ಲೀಡ್ ಮಾಡುವಂತದ್ದು. ಹಳ್ಳಿ ಹುಡುಗರು ಯಾವ ತರ ಏನೇನ್ ಮಾಡ್ತಾರೆ ಎಲ್ಲ ಕೆಲಸಗಳನ್ನ, ಅದು ಇವತ್ತು ವಿನಯ್ ಅವ್ರು ಮಾಡಿ ತೋರಿಸ್ಬೇಕು ನಮ್ಗೆಲ್ಲ. ಮಾಡ್ತಾರ ಇಲ್ವಾ, ಏನೇನ್ ಚಾಲೆಂಜ್ ಇರುತ್ತೆ ನೋಡ್ಕೊಂಡ್ ಬರೋಣ ಬನ್ನಿ. ಈ ಔಟ್ಫಿಟ್ ನಿಮ್ಗೆ ಸೂಟ್ ಆಗಲ್ಲ, ಇದನ್ನೆಲ್ಲ ಬಿಚ್ಬಿಟ್ಟು ನಮ್ ಚಳಿ ಆಗ್ತಾ ಇದ್ ನಿಮ್ಗೆ ಆಗ್ಬಾರ್ದ. ಪ್ಯಾಂಟ್ ಬೇರೆ ಹಾಕೊಂಡ್ ಬಂದವ್ರೆ, ಎಲ್ಲ ಬಿಚ್ಬಿಟ್ಟು ಕಾಸ್ಟ್ಯೂಮ್ ಹಾಕೊಂಡ್ ಬನ್ನಿ. ಡನ್. ಹೊಸ ಲುಂಗಿ ಬೇರೆ, ಹುಷಾರು. ನಾನು ನೋಡ್ಬಿಟ್ಟೆ ಅವ್ರಮ್ಮ, 40 ವರ್ಷದಿಂದ ಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ 4 ಕಡೆ ದೂರದಿಂದ ನೋಡಿದೆ. ಸೊ ಬನ್ನಿ ಗೈಸ್, ಇವತ್ತಿನ ದಿನ ಯಾವ ತರ ಇರುತ್ತೆ, ನಾವೇನ್ ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ. ಇವ್ರೇನು ಮಾಡಲ್ಲ, ಎಲ್ಲ ನನ್ನ ಹತ್ರ ಮಾಡಿ 100% ಇವ್ರ ಹತ್ರನೇ ಮಾಡ್ಸೋದು. ಯಾಕಂದ್ರೆ ಇವ್ರು ನಮ್ಗೆ ಹೋಗಿ ಸೀರೆ ಉಟ್ಕೊಂಡು ಎಲ್ಲ ಫುಲ್ ರ್ಯಾಂಪ್ ವಾಕ್ ಮಾಡಿಸ್ಬಿಟ್ರು. ಇವ್ರು ಮಾಡಿಸಿದ ಒಂದು ಚಾಲೆಂಜ್ಗೆ ಇರೋಬ್ಬರ ಈವೆಂಟ್ ಅಲ್ಲೆಲ್ಲ ಹುಡುಗಿರು ಆಂಟಿ ಇರಲ್ಲ, ನಂಗೆ ಸೀರೆ ಉಟ್ಕೋ, ಅದ್ ಮಾಡು ಇದ್ ಮಾಡು ಅಂತ ಶುರು ಹಚ್ಕೊಂಡ್ಬಿಟ್ಟವ್ರೆ. ಇದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಅನ್ಕೊಳ್ಳಿ. ಬನ್ನಿ ಯಾವ ತರ ಇರುತ್ತೆ ತೋರಿಸ್ತೀನಿ ಗೈಸ್. ಮೊದಲನೇ ಟಾಸ್ಕ್ ಶುರು ಮಾಡ್ತಾ ಇರೋದು ಅಣ್ಣ. ಆಂಟಿ ಎಲ್ಲಾದ್ರೂ ಫ್ರೆಂಡ್ಲಿ ಅಲ್ಲ, ಅದು ನನ್ನ ಸ್ಕೂಲ್ ಫ್ರೆಂಡು, ಇದು ನನ್ನ ಕಾಲೇಜು. ಯಾವ್ದು ಓದಿದ್ದು ಯಾವ್ದು ಅಂತ ಹೇಳ್ಬಾರ್ದು. ಎಲ್ಲ ಅವರೇ ಮಾಡ್ತಾರೆ, ನೀವೇನ್ ಮಾಡ್ತಾ ಇದ್ದೀರಾ? ಆಂಟಿ ಕೊಡಿ, ನಾನೇ ಹಾಕ್ತೀನಿ. ಎಷ್ಟಾಗಿ ಇಡ್ತಾ ಇದೆ ಬ್ರೋ ನಿಮ್ಗೋಸ್ಕರ ಸಗಣಿ. ಕ್ಲೀನ್ ಮಾಡಿ ಬನ್ನಿ. ಅಲ್ಲಲ್ಲಪ್ಪ ಒಳಿಕಿಕ್ಕಪ್ಪ, ಏನಪ್ಪ ನೀನು? ಇವ್ರು ಬಾಬಾ ಇಬ್ರು ಫ್ರೆಂಡ್ಸ್. ಓಕೆ, ನಾನು ಫ್ರೆಂಡ್, ನೀನು ಫ್ರೆಂಡ್. ಸಗಣಿ ಎತ್ತಕಯ್ಯ ಆಯ್ತು. ಬಳಿ ಒದಗಿದ್ಬಿಟ್ರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಆಂಟಿನೂ ಬೈತವ್ರೆ. ಇಲ್ಲ ಇಲ್ಲ, ಎತ್ತಾಕ್, ನೀನ್ ಎತ್ತಾಕು. ಬಂದೆಯ ಬಾಳಿನ ಬೆಳಕಾಗಿ ಇದು ಒಂದ್ ಸ್ವಲ್ಪ ಟೈಮ್ ಕೊಡೋ. ನನಗೆ ಶಿಸ್ತು ಮುಖ್ಯ. ತಲೆ ಮೇಲೆ ಹಾಕಿಲ್ಲ, ಯಾಕಿದಾರ ಕೋಪ? ಎಷ್ಟು ಬಿಸುಗುರು. ಈಗ ನೀರ್ ಹಾಕ್ಬೇಕು. ಆರಾಮ್ಸೆ. ನಾನು ನಿಮ್ಮನೆ, ನಾನು ನಿಮ್ಮ ಮನೆ, ನಿಮ್ಮ ಮನೆ ಮಗನು. ದನದ ಸೇವೆ, ಜನಾರ್ದನ ಸೇವೆ. ಅಮ್ಮಪ್ಪ ರೈತ ಕೂತುಂಡರು ಕರಗಲ್ಲ, ಬೇಸಾಯವ ಮರೆತಿಲ್ಲ. ಅವ್ರು ಹೇಳ್ಕೊಡ್ತಾರೆ ಹೆಂಗ್ ಕರಿಯೋದು ಗೊತ್ತಾ, ಕರಿಯೋದು ಹಾಲು ಕರಿಯೋದು ಹೆಂಗೆ ಅಂತ. ಕರ್ದಿದ್ದೀನಿ ಜೀವನದಲ್ಲಿ, ಇದನ್ ಕರಿಯಲ್ಲ. ಏನ್ ಮಾತಿನ ಅರ್ಥ? ಐ ಮೀನ್ ಹಾಲು. ಗೊತ್ತಾ ಆಂಟಿ, ಕೊಡಿ. ವಾ ಸೂಪರ್. ವೆರಿ ಗುಡ್ ವೆರಿ ಗುಡ್. ಲಕ್ಷ್ಮೀ ಬಾರಮ್ಮ, ನೋಡ್ದ ಹೆಂಗ್ ಕೊಡ್ತಾ ಇದೆ ಹಿಂಗೆ. ಓ ಸೂಪರ್. ಆಕ್ಚುಲಿ ಓದಿಯತ್ತೆ, ಅದಕ್ಕೆ ಇವರು ನನ್ನ ಬಿಟ್ಟಿದ್ರು, ಫ್ರೆಂಡ್ ಆಗ್ಬಿಡ್ತು. रुको जरा सबर करो. ಫ್ರೆಂಡ್ ಆಗ್ಬಿಡ್ತು. ಕರ್ದಿರೋ ಹಾಲು. ಇವೆಲ್ಲ ಟಾಸ್ಕ್ ನಾನು ಜಮಾನ್ದಲ್ಲೇ ಮಾಡಿದ್ದೆ. ಅದಕ್ಕೆ ವಾಪಸ್ ಕಳ್ಸಿಬಿಟ್ರು, ಹೋಗು ನಾನು ಕರ್ಕೊತೀನಿ ಅಂತ. ಪಾಪ ನನ್ನಿಂದ ಅವ್ರಿಗೆ ಲಾಸ್ ಆಗೋದು ಬೇಡ ಅಂತ ಅಂತ ಕರೀತಾರೆ. ಮಿಷಿನ್ ಗಿಂತ ಇದೆ ಕೈಯಲ್ಲಿ ಕರಿಯೋದೇ ಸರಿ ಅಲ್ವೇನವ? ಮಿಷಿನ್ ಅಲ್ಲಿ ಕರೆದ್ರೆ ಏನಾಯ್ತದೆ? ಆಂಟಿ ನನ್ ಕೆಲಸ ಚೆನ್ನಾಗ್ ಮಾಡ್ತಾರೆ. ಹಿಡ್ಕೋಗುರು, ಎತ್ತಿಡಿ, ಎತ್ತಿ ವೆಯ್ಟ್ ಐತಾನೆ.
ಜೀವನನೇ ಜಾರೋಗಿದೆ ಆಂಟಿ. ಹಾ ಬಿಸಾಕಿ. ಏಯ್ ಅದ್ಯಾಕಯ್ಯ ಬಿಸಾಕ್ದೆ? ತಕ್ಕೊಂತೀನಿ ಬ್ರೋ. ಅಯ್ಯೋ ಯಾರಿಗೂ ನನ್ನ ಚಾನಲ್ ಕರ್ಸ್ಕೊಂಡಾಗ ಎಷ್ಟು ಮರ್ಯಾದೆಯಿಂದ ಟಾಸ್ಕ್ ಮಾಡಿಸ್ದೆ. ಈ ಅಪ್ಪ ಬೈದೆಲ್ಲ ಮಾಡಿಸ್ತಾರೆ. ನಮ್ ಕೈಗೆ ಸಿಗಾಕೊಂಡ್ರೆ ಬಿಡಿ ಅವ್ರನ್ನ ಪಿಚ್ಕಾರಿ ಮಾಡೇ ಕಳ್ಸುದ್ ನಾವ್ ಅವ್ರನ್ನ. ಒಬ್ನಲ್ಲ, ಇಡೀ ಊರಲ್ಲಿ ಎಲ್ರು ಹಾಲು ಎತ್ಕೊಂಡು ಹೋಗ್ತಾರೆ. ಇವಾಗ ನೋಡಿ ಆಂಟಿ ಮಾತಾಡ್ಸೋ, ನಾನು ಆಂಟಿ ಒಳಗಡೆ ಹೋಗ್ಬಿಟ್ರು. ನನ್ನ ಬೆಂಗಳೂರಲ್ಲಿ ಬರೀ ನನ್ನ ನೋಡಿದಿರ್ತಾರೆ, ಊರಲ್ಲೂ ನನ್ನ ನೋಡಿದಿರ್ತಾರೆ. ನಾವು ನೋಡಿ ನೋಡಿ ಸಾಕಾಗಿದೆ ಸಮಯ. ಮಸ್ತಾಗೈತೆ ಬ್ರೋ ಇದು. ಪಾಪ ಆಂಟಿಗೆ ಒಂಥರ ಅನಿಸ್ತದೆ, ಅಯ್ಯೋ ಈ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡೇರಿ ಹೋಗ್ತಾ ಇದ್ನಲ್ಲ ಅಂತ. Good morning. How are you? 5.6 ಅದ್ರಲ್ಲಿ ನೀನ್ ಕರ್ದಿರೋದೇ ಒಂದು 500 ml. 0.6. ಸೊ ಇವಾಗ ಸದ್ಯಕ್ಕೆ ಬೆಳಗಿನ ಚಾಲೆಂಜ್ ಅಷ್ಟೇ ಕಂಪ್ಲೀಟ್ ಆಗಿರೋದು. ಸೊ ಹಾಲ್ ಕರೆದು ಸಗಣಿ ಎತ್ತಾಕಿ ಡೈರಿಗೆ ಹಾಕ್ಬಿಟ್ಟು ಇವಾಗ ವಾಪಸ್ಸು ಮನೆ ಕಡೆ ಬರ್ತಾ ಇದೀವಿ. ಬನ್ನಿ. ಆದ್ರೂ ಒಂಥರ ಚೆನ್ನಾಗೈತಲ್ಲ ಬ್ರೋ. ಸೀರಿಯಸ್ ಆಗಿ ಹೇಳ್ತೀನಿ, ಹಳ್ಳಿ ಲೈಫ್ ಒಂಥರ ಚಂದ. ಎಷ್ಟು ನೆಮ್ಮದಿ ಅಂದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀವಿ, ಆರಾಮಾಗಿ ಹಾಲ್ ಕರೆದು ಹೋಗಿ ಡೈರಿಗೆ ಹಾಕಿ ಎಲ್ಲ ಕ್ಲೀನ್ ಮಾಡಿ ಆರಾಮಾಗಿ ಬಂದು ಇವಾಗ ಚಿಲ್ ಮಾಡಿದ್ರೆ ಮುಗೀತು. ನನ್ ಮೇಲೆ ಹಣೆ ಇಟ್ಟು ಸಮಯ 6:53. ರಂಗೋಲಿ ಹಾಕ್ತಾ ಇದ್ದಾರೆ ವಿನಯ್ ಅವರು. ರಂಗೋಲಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋಬೇಡಿ, ಬಿಡ್ತಾ ಇದಾರೆ, ಅದು ನಮ್ಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. A few moments later. ಹಿಂಗೆ ಗೈಸ್, ಹಿಂಗೆ ಆಂಟಿ ಅದೇನೊಂದು ಗಾದೆ ಇದೆಯಲ್ಲ ಆಂಟಿ, ಅಲ್ಲ ಆಡ್ ತಿಂದಿರೋ ಸೊಪ್ಪಿಲ್ಲ, ವಿನಯ್ ಗೊತ್ತಿಲ್ದಿರೋ ವಿದ್ಯೆ ಇಲ್ಲ. Flashback. ನೋಡಿ ಅವ್ರು ಚುಕ್ಕಿ ಕಿದಕ್ ಇವ್ರು ರಂಗೋಲಿ ಬಿಡ್ತಾವ್ರೆ. ಈಗ ಗೊತ್ತಾಯ್ತು. ಎಷ್ಟು ನೀಟಾಗಿ ಡಾಟ್ ಇಟ್ಟಿದೀನಿ. ಡಾಟ್ ಇಡೋದು ಮುಖ್ಯ. ಹೌದು. ಅದ್ ನಿಂಗೆ ತೋರ್ಸೋದು ಯಾರು ಬೇಕಾದ್ರು ಮಾಡ್ತಾರೆ. ನಾವ್ ಯಾವತ್ತೂ ನೆಕ್ಸ್ಟ್ ಬಂದು ಡಿಫಿಕಲ್ಟ್ ಚಾಲೆಂಜ್ ಕೊಡ್ತಾ ಇದೀನಿ ನಮ್ಮ ವಿನಯ್ ಬ್ರೋ ಅವ್ರಿಗೆ. ಏನ್ ಟಾಸ್ಕ್ ಅಂತ ಹೇಳಿದ್ರೆ, ನಾಟಿ ಕೋಳಿ ಹಿಡಿಯೋ ಟಾಸ್ಕ್. ನಾನು ಯಾವ ಕೋಳಿ ತೋರಿಸ್ತೀನಿ ಆ ಕೋಳಿ ಹಿಡಿಬೇಕು. ತಮಾಷೆ ಏನ್ ಗೊತ್ತಾ, ಆಂಟಿ ಅವಾಗ್ಲಿಂದ ಸರ್ಕಸ್ ಹೊಡೆದ್ಬಿಟ್ಟು ಇವಾಗ ಒಂದ್ ಕೋಳಿ ಹಿಡ್ಕೊಂಡವ್ರೆ. ಹಾಕಿರೋ ಆಂಟಿನೇ ಹಿಡಿಯೋದಕ್ಕೆ ಅಷ್ಟು ಟೈಮ್ ತಗೋ. ಅದೇ ನಿಮ್ಗೆ ಟಾಸ್ಕ್. ಸೊ ಟೈಮ್ ಲಿಮಿಟ್ ಎಷ್ಟು ನಿಮಿಷ ಅಂದ್ರೆ 3 ನಿಮಿಷ. 3 ನಿಮಿಷದಲ್ಲಿ ನಾನು ಕೋಳಿ ಆರಾಮಾಗಿ ಹಿಡಿತೀರಾ ಬ್ರೋ, ನಿಮ್ ಕೈಲಿ ಆಗುತ್ತೆ. ಹುಡುಗಿರ್ನ ಹಿಡಿತೀರಾ, ಕೋಳಿ ಹಿಡಿಯಲ್ವಾ? ನಾನ್ ಮಾಡಿನ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನಮ್ಮ ಮನೇಲಿ ಯಾವಾಗ ಹೇಳ್ತಾರೆ ನೋಡ್ ಸವಾಸ ಮಾಡು, ನೋಡ್ ಸವಾಸ. ಆಯ್ತು, ನೋಡ್ಬಿಟ್ಟೆ ಮಾಡಿದೀರಾ. ಇವಾಗ ನೀವು ಕೋಳಿ ಹಿಡಿಯೋದ್ರ ಬದಲು ಅಲ್ಲೊಂದು ಹುಂಜ ಕಾಣಿಸ್ತಿದ್ಯಲ್ಲ, ಆ ಹುಂಜ ಹಿಡೀರಿ. ಇದು ನಿಮ್ಮ ಟೈಮ್ ಶುರು ಆಗುತ್ತೆ ಈಗ. ಪಾಪ ಸುಸ್ತು ಮಾಡೋದ್ ಬೇಡ, ಆರಾಮಾಗಿ ಟೆಕ್ನಿಕ್. ಆಯ್ತು, ನೀವ್ ಏನಾದ್ರೂ ಮಾಡ್ಕೊಳ್ಳಿ, ಟೆಕ್ನಿಕ್ ಆದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ಬಂದೆ 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 39 ಸೆಕೆಂಡ್ಸ್ ಆಯ್ತು. ಹೇಯ್ ಸಿಗಾಕೋಗ್ಬಿಡ್ತು. ಬಂದೆ ಬಂದೆ ಬಂದೆ. ಏನು ಗುರು ಇದಕ್ಕೆ ಆಗ್ತೈತೆ? ನಾನೊಂದು ಹಿಡಿದಿಲ್ಲ. ಅಯ್ಯೋ ದೇವ್ರೆ, ಇವ್ರು ಹಿಡಿತಾ ಇಲ್ಲಪ್ಪ. ಓಹೋ, ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡ್ಬಿಡಿ ಅಣ್ಣ. ಇವಾಗ ನೋಡಿ ಬ್ರೋ, ಹಾಕೊಳ್ಳಿ, ನೋಡ್ತೀನಿ. ಬಂದೆ 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 ಬಂದೆ. ಅಯ್ಯೋ ಸಿಕ್ಕಿತ್ತು, ಎಸ್ಕೇಪ್ ಆಗೋಯ್ತು. ಪುಕ್ಕ ಕೀಳ್ತಾ ಇದೆಯಲ್ಲ ಗುರು. ನೋಡಿ ಓ ಹಿಡಿದ್ರು ಗುರು. ಅಂತೂ ಇಂತೂ ಹಿಡ್ದಿದ್ದೀರಾ. ಸೋಲು ಅನ್ನೋ ಮಾತೇ ಇಲ್ಲ. ನೀನು ಸಾಮಾನ್ಯದೋನಲ್ಲ. ಇವಾಗ ದನ ಹಿಡ್ಕೊಂಡು ಹೋಗ್ತಾ ಇದೀವಿ. ವಿನಯ್ ಬ್ರೋಗ್ ಆಲ್ರೆಡಿ ಹಸು ಕೊಟ್ಟಿ ಕಳ್ಸಿದೀವಿ. ಅವ್ರ ಮುಂದೆ ಹಿಡ್ಕೊಂಡು ಹೋಯ್ತಾ ಅವರಲ್ಲಿ. ನಿಮ್ ಚಾಲೆಂಜ್ ಏನು ಹಿಂಗ್ ಮಾಡ್ತಾ ಇದ್ದೀರಾ ನೀವು? ಅದೊಂದ್ ದಿಕ್ಕಿಗೆ, ಇದೊಂದ್ ದಿಕ್ಕಿಗೆ, 3 ಒಂದೊಂದ್ ದಿಕ್ಕಿಗೆ ಹೇಳ್ದ ತಾವೇ. ಎಲ್ಲ ಹುಡುಗಿರು ಹಿಂದೆ ಹೋಗ್ತಾರೆ, ನಾನು ಹಸು ಹಿಂದೆ ಹೋಗ್ತಾ ಇದ್ದೀನಿ. ನಾವು ದನ ಕಾಯೋರು, ಸ್ಟಾಪ್ ಸ್ಟಾಪ್. ಕಮ್ ಬ್ಯಾಕ್, ಕಮ್ ಬ್ಯಾಕ್, ಓ ಕಮ್ ಬ್ಯಾಕ್. ನಮ್ಗೆ ಇಂಗ್ಲಿಷ್ ಗೋ ಫ್ರೆಂಡ್, ಗೋ ಇನ್ ದ ಫ್ರೆಂಡ್ಸ್. ಯಾಯ್ ಬೇಗೇನಿದ್ ಮಸಿ ಬೇಕಾನೆ? ಮಸಿ ಬೇಕು, ಮಸಿಯಪ್ಪ. ಇದಕ್ ಮ್ಯೂಸಿಕ್ ಹಾಕ್ರೋ. ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ. ನಡೀರಿ ಕುಯ್ರಿ. 3 ದಿವಸ ಕಾಲಕ್ಕೆ ಕುಯ್ಬೇಕು ಇವಾಗ ನೀವು. ನಮ್ದು ಡೈಟ್ ಅಲ್ಲಿ ಇದೆ ಹಸು, ಲಿಮಿಟೆಡ್ ಅಂತ ತಿನ್ನುತ್ತೆ. ಓ ಬ್ರೋ, ಆಗ್ತಲ್ಲ ಅದು. ಹಾ ಕುಯ್ಬೇಕು. ವಾ 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 ವಾ, ಇದು ಚಾಲೆಂಜ್ ಅಂದ್ರೆ ಉಣ್ಬೇಕು. ನಾವು ಓದ್ ಬರ್ಲಾರ್ದಾರ ಇಂಥದೇ ಕೆಲಸ ಮಾಡ್ಬೇಕು. ಅವ್ರನ್ನ ಪಟಾಯಿಸೋ, ಇವ್ರನ್ನ ಪಟಾಯಿಸೋ. ಕವಿತೆ ಹೇಳು. ನಮ್ಮ ಅತ್ತೆ ಒಂದ್ ಕವಿತೆ ಹೇಳಿ ಹಂಗೆ ಕಟ್ ಮಾಡ್ಬೇಕಾದ್ರೆ. ಆಂಟಿ
ನವಿಲಿಗೆ ನಾಟ್ಯ ಚಂದ, ಕವಿಗೆ ಕಾವ್ಯ ಚಂದ, ತಂದೆ ತಾಯಿಗೆ ಮಕ್ಕಳು ಚಂದ, ನನಗ್ ನೀವೇ ಚಂದ ಅಂಟಿ. ಎಲ್ಲ ಒಂದಕ್ಕೆ ಹಾಕ್ಬಿಟ್ರೆ ಅದೊಂದೇ ಹಾಲ್ ಕೊಡ್ಬೇಕಾ? ಓನರೇ ಸುಮ್ನೆ ಅವ್ರೆ, ಕಸದವರೆಲ್ಲ ಮಾತಾಡ್ತವ್ರೆ. ಅವ್ರನ್ನ ಕರ್ಸಿ ಇವ್ರನ್ನ ಕರ್ಸಿ ಅಂತ ಕಮೆಂಟ್ ಹಾಕ್ಬಿಡ್ತೀರಿ. ಕರ್ಸಿ ನಾನು ಮಾಡಿಸ್ಬಿಡ್ತೀನಿ, ಆಮೇಲೆ ನನ್ನ ಕರ್ಸಿ ಉರ್ಸ್ತಾರೆ ಇವರೆಲ್ಲ. ಕೈಯೆಲ್ಲ ಉರಿತದೆ. ರಕ್ತ ರಕ್ತ, ಆಂಬುಲೆನ್ಸ್ ಫೋನ್ ಹಾಕು, ಆಂಬುಲೆನ್ಸ್ ಫೋನ್ ಹಾಕು. ಹ್ಞೂ ಆಂಟಿ ಉರಿತದೆ. ಮಾಡ್ತಾನೆ ಸುಮ್ನೆ. ನನಗೆ ಏನ್ ಮಾಡೋರು ಗೊತ್ತಾ, ನೀನ್ ನೋಡಿಲ್ಲ ಮಲ್ಲೇಶ್ವರಂ ಅಲ್ಲಿ ಸೀರೆ ಉಡ್ಕೊಂಡು ಓಡಾಡ್ತಿರೋದು ರೋಡಲ್ಲಿ ನನ್ನ ಯಾರು ಉಟ್ಕೊಂಡ್ ಬಿಡ್ತಾರೆ ಸೀರೆ? ನಾಳೆ ದಿನ ಮದ್ವೆ ಆದವಳು ನನ್ ಗಂಡ ಸೀರೆ ಉಡ್ಸಿಲ್ಲ ಅಂತ ಕಂಪ್ಲೇಂಟ್ ಮಾಡಿ ಡಿವೋರ್ಸ್ ಮಾಡಿರೋ ಕೇಸ್ಗಳನ್ನು ನೋಡಿದೀನಿ. ಅದಕ್ಕೆ ಅಂತದ್ ಆಗ್ಬಾರ್ದು ಅಂತ ಟ್ರೈನಿಂಗ್. ಸೀರೆ ಬಿಚ್ತಿದ್ರಷ್ಟೇ, ಸೀರೆ ಬಿಚ್ತಿದ್ರಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ. ಜೀವನದಲ್ಲಿ ಆರಾಮಾಗಿ ಕುತ್ಕೊಂಡು ಕಮೆಂಟ್ ಹಾಕ್ಬಿಡ್ಬೋದು, ರೈತರಿಗೆ ಏನ್ ಕಷ್ಟ ಇರುತ್ತೆ, ಆರಾಮ್ ಜೀವನ ಅಂತೆಲ್ಲ. ಜೀವನದಲ್ಲಿ ಯಾವ್ದಾದ್ರು ಒಬ್ಬ ಮನುಷ್ಯನ್ಗೆ ಅತಿ ಕಷ್ಟವಾಗಿರೋದು ಏನಾದ್ರೂ ಒಂದ್ ಕೆಲ್ಸ ಇದೆ ಅಂದ್ರೆ ಅದು ವ್ಯವಸಾಯ. ವ್ಯವಸಾಯದಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ಬ್ರೋ, ನೀ ಸಾಯ ನಾ ಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ಹೇಳಿ. ಅಂದ್ರೆ ಅವ್ನ್ ಮಾತ್ರನೇ ಸಾಯೋದಲ್ದೆ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ವ್ಯವಸಾಯ ಮಾಡಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಫಲ ಕೊಟ್ಟಿಲ್ಲ ಅಂದ್ರೆ ಎಲ್ರು ಸತ್ತಂಗಿದೆ. ಅಂದ್ರೂ ನಮ್ ಜನ ಇವತ್ತವರ್ಗುನು ವ್ಯವಸಾಯನ ನಂಬ್ಕೊಂಡು ಮಾಡ್ತಾ ಇದಾರೆ. ನನ್ನ ಅದ್ಯಾವ್ರು ಅಂತಾರೆ ಅಂತ ಅದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ಇನ್ನು ಅನ್ನಕ್ಕೆ ಎಷ್ಟು ಬೆಲೆ ಕೊಡ್ತೀವೋ ರೈತನಿಗೆ ಅಷ್ಟು ಬೆಲೆ ಕೊಡ್ಬೇಕು. ಅವಾಗ ಅಷ್ಟೇನೆ ಜೀವನ ನಾವ್ ಏಳಿಗೆ ಆಗ್ತೀವಿ. ಕಮೆಂಟ್ ಹಾಕ್ರು, ಅವ್ರದ್ದು ಬೆವರು ತೋರಿಸ್ತೀವಿ ಬನ್ನಿ ಗೈಸ್ ಇಲ್ಲಿ ನೋಡಿ. ಅಯ್ಯೋ ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಬೆವ್ರನ್ನ ಬೇರೆ ಕಡೆ ತೋರಿಸಿದ್ರೆ ಇಷ್ಟೊತ್ತಿಗೆ ಬರೀ ಇಂತದೇ ನೋಡಿದ್ರ ಇದನ್ನ ಚಾಲೆಂಜ್ ಅಂತಾರೆ ಬ್ರೋ. ನಾವ್ ಕೊಡಕ್ಕೂ ಸೈ ಮಾಡಕ್ಕೂ ಸೈ. ಸಾಕ್ ಬಿಡಿ ಬ್ರೋ, ಆಯ್ತು ಸಾಕ್ ಬಿಡಿ. ಯಪ್ಪ ಈ ಟಾಸ್ಕ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲೆಲ್ಲ ರಕ್ತ. ಅಯ್ಯೋ ಹಾಕೈ ತೋರಿಸಿ ಗೈಸ್ ನೋಡಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಅಯ್ಯೋ ನಾನ್ ಮಾಡಿಸ್ತಾ ಇಲ್ಲಪ್ಪ, ಇದು ರೈತರ ಕಷ್ಟ, ಪ್ರತಿನಿತ್ಯ ರೈತರ ಕಷ್ಟ. ಇದು ಯಾವ ತರ ಇರುತ್ತೆ ಅಂತ ಹೇಳಿ ಎಲ್ಲ ರೈತರಿಗೂ ಇಲ್ಲಿನ ಹ್ಯಾಟ್ಸ್ ಆಫ್. ಕುಗಿಯೋದ್ರಲ್ಲಿ ನೀವು ಫಸ್ಟ್ ಪ್ರೈಸ್ ತಗೊಂಡಿದ್ರೆ ತಗೊಳ್ಳಿ, ನಮ್ ಕಡೆಯಿಂದ ಬಹುಮಾನ. ಕುಡೀರಿ. A few moments later. ಹಾ ಕಮಾನ್ ಕಮಾನ್, ಜಗ ಮಾಡಪ್ಪ, ಜಗ ಮಾಡು ಬೇಗ. ಆಹಾ ಅದೇ ಹಾ ಇಲ್ಲ ಹೆಣ್ಣಿನ ಸವಾಸ. ಇಲ್ಲ ಮಗ ಮಾಡದೇ ಇರೋ ಕೆಲಸ ಯಾವುದು ಅಂದ್ರೆ ಮಗ ಮಾಡದೇ ಇರೋದು. ಮಗ ಮಾಡದೇ ಇರೋ ಕೆಲಸ ಯಾವುದು ಅಂದ್ರೆ ಮಗ ಮಾಡದೇ ಇರೋದು. ಸೂಪರ್ ಬ್ರೋ, ಚೆನ್ನಾಗಿ ಮಾಡ್ತಾ ಇದ್ದೀರಾ. ವೆಲ್ ಡನ್, ಶಬಾಷ್. ರೈತ 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 ಅನ್ನ ಕೊಡುವ ದಾತ, ಜೀತ ಜೀತ ಜೀತ. 4ನೇ ಟಾಸ್ಕ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ವಿನಯ್ ಅವರು. ಇವಾಗ ಏನಂತ ಹೇಳಿದ್ರೆ ನೀವು ಕುಂಬಳಕಾಯಿ ಕದಿಬೇಕು. ಇದೇನೋ ಬಾಯ ವಿಚಿತ್ರವಾಗಿದೆ. ಸೊ ಇವಾಗ ಇಲ್ಲಿ ಕುಂಬಳಕಾಯಿ ಇದೆ, ಎಲ್ಲ ಐತಿ ಅಂತ ಹುಡುಕ್ಬಿಟ್ಟು ಕುಂಬಳಕಾಯಿ ಕೇಳ್ರಿ. ಇಷ್ಟರಲ್ಲಿ ಇದೆಯಾ? ಇಷ್ಟಲ್ಲೇ ಇದೆ. ನಿಮ್ಗೆ ಕೇವಲ 1 ನಿಮಿಷ ಅಷ್ಟೇ ಟೈಮ್ ಕೊಡೋದು ನಾನು. ರೆಡಿ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸ್ಟಾರ್ಟ್ ಆಗಿದೆ, ಓಡಿ. ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ, ಕುಂಬಳಕಾಯಿ ಬಳ್ಳಿಲಿಟ್ಟನು. ಅಲ್ಲಿದೆ ಕಾಣಿಸ್ತು, ಅಲ್ಲಿ ಕಾಣಿಸ್ತು, ಅಲ್ಲಿ ಹಣ್ಣು ಕಾಯಿ ಕೊಟ್ಟು ಜಗಳ ಆಡೋ ಬುದ್ಧಿ ಕೊಟ್ಟು ಕಾಣದಂತೆ ಶಿವ, ಕಾಣದಂತೆ ಮಾಯವಾದನು. ಬಿತ್ತು ಗೈಸ್ ಕೆಳಗಡೆ ಕುಂಬಳಕಾಯಿ. A few moments later. ಸೀರಿಯಸ್ ಆಗಿ ನನ್ ಜೀವಕ್ಕೆ ಏನಾದ್ರು ಆದ್ರೆ ಇವರೇ ಹೊಣೆ. ಅಲ್ಲ ಏನ್ ಆಟ ಆಡ್ತಾ ಇದಾರೆ ಅವ್ರೇನೋ ಪ್ರೋ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂತ ಫಸ್ಟ್ ನಾನು ಹೇಳ್ತೀನಿ ಇರಿ ಗೈಸ್. ಅವ್ರೇನೋ ಅವ್ರು ಆಲ್ರೆಡಿ ಸೈಕ್ ಆಗ್ಬಿಟ್ಟಿದ್ದಾರೆ. ಮರ ಹತ್ತೋ ಮಿಷಿನ್ ತರಿಸಿದ್ವಿ ನಮ್ ಬ್ರದರ್ಸ್ ಕೇಳ್ಬಿಟ್ಟು. ಇವಾಗ ತೆಂಗಿನ ಮರ ಹಚ್ಚೋ ಕಾರ್ಯಕ್ರಮದಲ್ಲಿ ಇದ್ವಿ. ನೋಡೋಣ ಕಾಯಿ ಕೀಳ್ತಾರ ಏನ್ ಮಾಡ್ತಾರೆ ತೋರಿಸ್ತೀವಿ. ದೇವರನ್ನ ನಾನು ಕಾಯಿ ಕೀಳಲ್ಲ, ಪರವಾಗಿಲ್ಲ, ನಾನು ಚಾಲೆಂಜ್ ಸೋತೆ. ನನ್ನ ಮೇಲೆ ನನಗೆ ಜಿಗುಪ್ಸೆ ಆಗೋ ತರ ಮಾಡ್ಬಿಟ್ರಲ್ಲ ಬ್ರೋ. ಹತ್ಬಿಟ್ಟು ಇಳಿರಿ ಬ್ರೋ. ಬ್ರೋ ಏನಾದ್ರೆ ಆಟನ ಅದ್ರಲ್ಲಿ ಹತ್ಬಿಟ್ಟು ಇಳಿಯೋದು ಬ್ರೋ ಹೆಂಗ್ ಹತ್ತಿದಾರ ನೋಡಿ, ಅಲ್ಲಿ ಹೆಂಗ್ ಹತ್ಕೊಂಡ್ ಹೋಗ್ತಾವ್ರ ನೋಡಿ. ಬ್ರೋ ನೀವ್ ಏನೋ ಮಾಡಂಗಿದ್ದೀರಾ ಬ್ರೋ. ಏನು ಮಾಡಿಲ್ಲ, ಹತ್ತಿ ಬ್ರೋ, ಹತ್ತಿ ಕಾಲಿಡಿ. ಜೈ ವಿನಯ್ ಬ್ರೋ. ಹಂಗೆ ಹತ್ಕೊಂಡ್ ಹೋಯ್ತಾರೆ ಅಷ್ಟೇ. ಅಷ್ಟೇ ಈಸಿ ಇದೆ ಇದು. ಅದೇನೇ ಹೇಳಿದ್ ನಾನು ನಿಮ್ಗೆ. ನೋಡಿ ಅವ್ರ 10 ವರ್ಷದಲ್ಲಿ ನಾನು 10 ತೋರಿಸ್ತೀನಿ. ತುಳಿ ಏನ ಬ್ರೋ ಇಳಿಸಿ ಬ್ರೋ. ಈಸಿ ಇದೆ ಇದು. ಅದೇನೇ ಹೇಳಿದ್ ನಾನು ನಿಮ್ಗೆ. ಇಲ್ಲದ ಹೆಂಗ? ಇಲ್ಲ ಇಳಿತೀನಿ ಬ್ರೋ, ಇಳಿತೀನಿ. ಆಟ ಆಡಿದ್ರು ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಅಪ್ಪ ನಿಮ್ ಸವಾಸನ ಬೇಡ ಅಲ್ಲ ಬ್ರೋ, ಅಷ್ಟುವರೆಗೂ ಹತ್ಬಿಟ್ಟು ಭಯ ಆಗೋಯ್ತಾ ನಿಮ್ಗೆ? ಬ್ರೋ ನಡಕ್ತೈತೆ, ಸುಮ್ನಿರಿ ಮೇಲಿಂದ ನೋಡಿದ್ರೆ. ಅದೇನೋ ಹೇಳ್ತಾರಲ್ಲ, ವರ್ಷದ ಕೂಲ್ ಕಳ್ಕೊಂಡ್ರು ಅಂತ, ಹಂಗಾಯ್ತು. ನಿಜವಲ್ಲೂ ಒಂದ್ ಕಾಶನ್ ಕೊಡ್ತಾ ಇದೀನಿ.
ಈ ಅಪ್ಪನ ಜೊತೆ ಮಾತ್ರ ಯಾರು ಬರ್ಬೇಡಿ. ಕೆಲ್ಸಕ್ಕೆ ಹೋದರೆ ಸಂಬಳ ಕೊಡ್ತಾರೆ, ಬ್ಯಾಂಕಿಗೆ ಹೋದರೆ ಸಾಲ ಕೊಡ್ತಾರೆ, ಪ್ರೀತಿಯೊಳಗಡೆ ಏನು ಸಿಗ್ತದೆ ಆಂಟಿ ಇದನ್ನ ವೆಯ್ಟ್ ಇದೆ ಬೇಡ ಮಗ ಅಂತ ಹೇಳ್ತಾರೆ, ಆದ್ರೂ ಸುಜಿತ್ ಇದನ್ನ ನಾನೇ ಒತ್ಕೊಂತೀನಿ ಅಂತ ಹೇಳ್ತಾರೆ. ಅದನ್ನ ಮೀರಿ ವಿನಯ್ ಬ್ರೋ ಅವರು ಬಂದು ನಾನು ಒದ್ಕೋತೀನಿ ನೀನ್ ಬೇಡ ನಾನು ಒದ್ಕೋತೀನಿ ಟಾಸ್ಕ್ ಕೊಟ್ಟಿರೋದು ಅಂತ ಅವ್ರು ಮಾಡ್ತಾರಲ್ಲ, ಅವ್ರಿಗೆಲ್ಲ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಅಂತ ಒಳಗೊಳಗೆ ಸ್ಕೀಮ್ ಹಾಕ್ತಾರೋ. ತಲೆ ಮೇಲೆ ಕೊಡಿ. ಎಲ್ಲ ಬಸ್ ಇದ್ಯಾವ್ದೋ ತುಚ್ಚತೈತೋ ಇಲ್ಲಾದ್ರೆ ತುಚ್ಚತೈತ್ ನೋಡಿ ಬ್ರೋ ಬೆನ್ಗೆ. ಕಡ್ಡಿ ಕಡ್ಡಿ ತೆಗಿದೆ ಬಿಡಿ. ಅಂತೂ ಇಂತೂ ಫೈನಲ್ ಆಗಿ ಎಲ್ಲಾ ಒಂದು ಟಾಸ್ಕ್ ನಮ್ಮ ವಿನಯ್ ಅವರು ಕಂಪ್ಲೀಟ್ ಮಾಡಿದ್ದಾರೆ ಸಕ್ಸಸ್ಫುಲ್ ಆಗಿ. ಹ್ಯಾಟ್ಸ್ ಆಫ್ ಟು ದಿಸ್ ಪರ್ಸನ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಾವು ಅನ್ಕೊಂಡಿರಲಿಲ್ಲ ನೀವು ಮಾಡ್ತೀರಾ ಅಂತ. ಎಲ್ಲ ಸಿಂಪಲ್ ಟಾಸ್ಕ್ಗೆ, ಬಟ್ ಅದೆಷ್ಟು ಹಾರ್ಡ್ ವರ್ಕಿಂಗ್ ಇರುತ್ತೆ ಅಂತ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಸೊ ಆ್ಯಕ್ಚುಲಿ ಹಳ್ಳಿ ಹುಡುಗನಾಗೆಲ್ಲ ಏನು ಕೆಲಸ ಮಾಡಿಲ್ಲ, ಅವರೆಲ್ಲ ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ. ಬಟ್ ಒಂದಿಷ್ಟು ಮೇಲ್ಗಡೆ ಸುಜಿತ್ ಹೇಳಿದ್ನ ಅದನ್ನ ನಿಯತ್ತಾಗಿ ಪ್ರಾಂಪ್ಟ್ ಆಗಿ ಮಾಡಿದ್ದೀನಿ. ಬೆಳಗ್ಗೆ ಹುಳ್ಕೊಯ್ದಿದ್ದು ಹೌದು, ಇವಾಗ ಹುಳ್ಕೊಯ್ದಿದ್ದು, ಆಮೇಲೆ ಮರಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ ಅಪ್ಪ ಬಾಯಿಗೆ ಬಂದುಬಿಟ್ಟಿತ್ತು. ಬಟ್ ಕೋಳಿ ಹಿಡಿಯೋದೆಲ್ಲ ಮಜಾ ಇತ್ತು. ಟೋಟಲ್ ಆಗಿ ನಿಜವಾಗ್ಲೂ ಎಂಜಾಯ್ ಮಾಡಿದೆ. ಸೊ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಇದೇ ಥರ ಇನ್ನಷ್ಟು ಒಂದು ಎಕ್ಸ್ಪೆರಿಮೆಂಟಲ್ ವೀಡಿಯೋಗಳನ್ನ ಮಾಡಬೇಕು ಅಂತ ಇಬ್ಬರು ಮಾತಾಡ್ಕೋತಾ ಇದೀವಿ. ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಹಾನೆಸ್ಟಾಗಿ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗಳನ್ನ ಓದೋದಕ್ಕೆ ನಾನು ರೆಡಿ ಆಗಿರ್ತೀನಿ. ನಾನು ಕೂಡ ರೆಡಿ ಆಗಿರ್ತೀನಿ. ಎಲ್ಲದಕ್ಕೂ ರಿಪ್ಲೈ ಕೂಡ ಮಾಡ್ತೀವಿ. ಸೊ ದಯವಿಟ್ಟು ನಿಮ್ಗೆ ಏನು ಅನ್ಸುತ್ತೆ, ನೆಕ್ಸ್ಟ್ ಏನು ಚಾಲೆಂಜಸ್ ಮಾಡಬೇಕು ಅನ್ನೋದು ಕೂಡ ತಿಳಿಸಿ. ನಿಮ್ದು ಯಾವ್ದಾದ್ರು ಒಂದು ಸಜೆಷನ್ ಇಷ್ಟ ಆದರೆ 100% ಅದನ್ನ ಎತ್ಕೊಂಡು ನೀವು ಮಾಡೋಣ ಡೆಫಿನೆಟ್ ಆಗಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಸುಜಿತ್ನ ಮ್ಯಾಡಿನ ಮಿಸ್ ಮಾಡ್ಕೊಂತಾರೆ. ಮ್ಯಾಡಿಗೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋದನ್ನ ಕಮೆಂಟ್ ಮಾಡಿ ಮಾಡಿಸ್ತೀವಿ. ನೆಕ್ಸ್ಟ್ ಚಾಲೆಂಜ್ ಇರೋದೇ ಅವ್ರಿಗೆ. ಅಂಡ್ ಇವ್ರದ್ರಲ್ಲಿ ನೀವೇನು ಚಾಲೆಂಜ್ ವಿಡಿಯೋ ನೋಡಿದ್ರಲ್ಲ, ನಮ್ದ್ರಲ್ಲಿ ಕಂಪ್ಲೀಟ್ ಆಗಿ ನಾವು ವ್ಲಾಗ್ ಮಾಡಿ ತೋರಿಸಿರ್ತೀವಿ ಫುಲ್ ಡೀಟೇಲ್ ಆಗಿ. ಅದನ್ನು ನೋಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ. ಹಾಗೆ ಸುಜಿತ್ ಗೌಡ್ರ ಚಾನಲ್ನ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 100K ರೀಚ್ ಆಗ್ಬಿಡ್ತೀನಿ ನಾನು. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಇವ್ರನ್ನ ಇಬ್ಬರು ಮಿಸ್ ಮಾಡ್ಕೊಳ್ತಾರೆ, ಸುಜಿತ್ನು ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಸೈನಿಂಗ್ ಆಫ್. ಟೇಕ್ ಕೇರ್. ಬಾಯ್ ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.